ಪೌರ ಕಾರ್ಮಿಕರನ್ನು ಕಾಯಂಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪೌರ ನೌಕರರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ ಗುರುವಾರ 3ನೇ ದಿನಕ್ಕೆ ಕಾಲಿಟ್ಟಿದೆ. ಸವದತ್ತಿ ತಾಲೂಕು ಪೌರ ನೌಕರರು ಹಾಗೂ ಪೌರ ಕಾರ್ಮಿಕರು ಪುರಸಭೆ ಮುಂಭಾಗದ ಗೇಟ್ ಬಂದ್ ಮಾಡಿ ರಸ್ತೆಯಲ್ಲಿಯೇ ಮುಷ್ಕರ ಆರಂಭಿಸಿದ್ದಾರೆ. ಹೊರಗುತ್ತಿಗೆ ಪದ್ಧತಿಯನ್ನು ನಿಲ್ಲಿಸಿ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ನೀರು ಸರಬರಾಜುದಾರರು ಹಾಗೂ ವಾಹನ ಚಾಲಕರುಗಳು ಜೀವನ ಭದ್ರತೆ ಇಲ್ಲದೆ ಅನೇಕ ವರ್ಷಗಳಿಂದಲೂ ಕೆಲಸ ಮಾಡುತ್ತಿದ್ದು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ಅಲ್ಲಿಯ ತನಕ ಮುಷ್ಕರದಿಂದ ಹಿಂದೆ ಸರಿಯುವುದಿಲ್ಲವೆಂದು ಪೌರ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಪುರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಸಿಎನ್ ಮಲಕನ್ನವರ್ ಭೇಟಿ ನೀಡಿ ಮನವಿ ಸ್ವೀಕರಿಸಿದರು. ಈ ಮುಷ್ಕರದಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಸವದತ್ತಿ ಶಾಖಾಧ್ಯಕ್ಷ ದೂರಪ್ಪ ಗುರ್ನವರ್, ಉಪಾಧ್ಯಕ್ಷ ರಾಘವೇಂದ್ರ ಕೊರ್ವರ್, ಕಾರ್ಯದರ್ಶಿ ಯಲ್ಲಪ್ಪ ಬೇವಿನಗಿಡದ್, ಖಜಾಂಚಿ ಮಾರುತಿ ಶಿಂಗೆ, ಸಂಘಟನಾ ಕಾರ್ಯದರ್ಶಿ ಲಕ್ಷ್ಮಣ್ ಮಾದರ್, ಜಂಟಿ ಕಾರ್ಯದರ್ಶಿಗಳಾದ ಸಂತೋಷ್ ಕಾಳೆ, ರವಿ ಮಾದರ್, ಸದಸ್ಯರಾದ ಪರಶುರಾಮ್ ಹಿರೇಕೆಂಚಮ್ಮನವರ್, ಹನುಮಂತ್ ಮುಡಲಗಿ, ಶಿವಾನಂದ್ ಜಂಬುದ್ವೀಪ ಹಾಗೂ ಮುಷ್ಕರಕ್ಕೆ ಬೆಂಬಲಿಸಿದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸವದತ್ತಿ ತಾಲೂಕಾ ಸಮಿತಿಯ ಅಧ್ಯಕ್ಷರಾದ ರವಿ ದೊಡ್ಡಮನಿ, ವಕೀಲರಾದ ಬಸವರಾಜ್ ತಳವಾರ್, ನಾಗಪ್ಪ ಬಡೆಪ್ನವರ್, ಗದಿಗೆಪ್ಪ ದೊಡ್ಡಮನಿ, ಪ್ರಕಾಶ್ ಹೊಸಟ್ಟಿ ಮತ್ತು ಪದಾಧಿಕಾರಿಗಳು ಹಾಗೂ ಪುರಸಭೆ ಚಾಲಕರು, ಪೌರ ಕಾರ್ಮಿಕ ಸಿಬ್ಬಂದಿ ಇದ್ದರು. ದೀಪಕ್ ಶಿಂದೆ, ಕರಾಳ ಸತ್ಯ ನ್ಯೂಸ್, ಸವದತ್ತಿ.